RSS ಅನ್ನು ನಿಯಂತ್ರಿಸುವಂತ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ ಅನ್ನೋದರ ಬಗ್ಗೆ ಮಾತನಾಡ್ತಾ ಇದ್ದು ಉತ್ಕರ್ಷ. ಆತಂಕ ಪಡಬೇಕಾದಂತ ವಿಚಾರ ಇಲ್ಲ ಮತ್ತು ಇದರಲ್ಲಿ ಯಾವುದೇ ನಿರ್ದಿಷ್ಟವಾಗಿ ಯಾರನ್ನೇ ಗುರಿ ಮಾಡಿದ್ದಲ್ಲ. ರಾಜ್ಯದ ಹಿತದೃಷ್ಟಿಯಿಂದ, ಕಾನೂನಿನ ಹಿತದೃಷ್ಟಿಯಿಂದ ಮಾಡಿದ್ದೀವಿ. ಇಲ್ಲ ರಕ್ಷತ್, ಒಂದು ಸದಾ RSS ನ ವಿರೋಧ ಮಾಡುವಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಮೂರು ಅಂಶಗಳನ್ನು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅನೇಕ ಚರ್ಚೆಗಳನ್ನ RSS ಗೆ ಸಂಬಂಧಪಟ್ಟಂತೆ ನಾವು ಮಾಡಿದ್ದೀವಿ. ಮೊದಲನೇದೇನು ಅಂತಂದ್ರೆ, ಕಾಂಗ್ರೆಸ್ನ ಸರ್ವೋಚ್ಚ ನಾಯಕರು ನೆಹರು ಅವರು ಕೂಡ ಇದೇ ರೀತಿ 47ರಲ್ಲಿ ಹೇಳ್ತಾರೆ, ಐ ನಾಟ್ ಅಲೋನ್ ಇಂಚ್ ಆಫ್ ಲ್ಯಾಂಡ್ ಟು ಹಾಯ್ಸ್ ದ ಭಗವಾ ಫ್ಲಾಗ್ ಅಂತ. ಆನಂತರ ಇಂದಿರಾ ಗಾಂಧಿ ಅವರು, PV ನರಸಿಂಹರಾಯರು ಎಲ್ಲ ಕೂಡ ಸಂಘವನ್ನು ನಿರ್ಬಂಧ ಮಾಡಲಿಕ್ಕೆ ರೆಗ್ಯುಲೇಷನ್ಸ್ ತರಲಿಕ್ಕೆ ಹೊರಟರು. ಆದರೂ ಇವತ್ತು ಸಂಘ ಬಹಳ ಬೃಹದಾಕಾರವಾಗಿ ಬೆಳೆದು ನಿಂತಿದೆ, 100 ವರ್ಷಗಳನ್ನು ಕೂಡ ಪೂರೈಸಿರ್ತಕ್ಕಂಥದ್ದು. ಆಮೇಲೆ ಒಂದು ಇತಿಹಾಸದ ಬಹಳ ಪ್ರಮುಖ ಅಂಶ ಏನು ಅಂತಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು 2002 ಸಂಘದ ಸಮರಸತಾ ಕಾರ್ಯಕ್ರಮಕ್ಕೆ ಅವರು ಗೃಹ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಬಂದಾಗ ಅವ್ರು ಒಪ್ಕೊಳ್ತಾರೆ, ಬಹಳ ಶಿಸ್ತುಬದ್ಧವಾದಂಥ ವಾತಾವರಣ ಸಂಘದಲ್ಲಿ ಇದೆ ಅಂತ. ಪಾಯಿಂಟ್ ನಂಬರ್ 1. ಈಗ ಕಾನೂನಾತ್ಮಕವಾಗಿ ಹೇಳಬೇಕು ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ 14 ಇರ್ಬೋದು, ಆರ್ಟಿಕಲ್ 19 1A 1B ಇರ್ಬೋದು ಅಥವಾ 1C ಇರ್ಬೋದು, ಮತ್ತೆ ಯಾವ ಕಾನೂನಿನ ಅಂಶಗಳನ್ನು ಸಂಘ ಯಾವತ್ತೂ ಉಲ್ಲಂಘನೆ ಮಾಡಲಿಲ್ಲ. ಉದಾಹರಣೆ ಕೊಡಬೇಕು ಅಂತಂದ್ರೆ ಆರ್ಟಿಕಲ್ 19 1B ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ರೈಟ್ ಟು ಪೀಸ್ಫುಲಿ ಅಸೆಂಬಲ್ ಅಂತ. ಇವತ್ತವರೆಗೂ ಈ ಸಂಘದ ಶಾಖೆಯಲ್ಲಿ ನಾನು ಸಂಘದಿಂದನೇ ಬಂದಿರತಕ್ಕಂಥ ಕಾರ್ಯಕರ್ತ ಯಾವತ್ತು ಅಹಿತಕರ ಘಟನೆ ಆಗಲಿ, ದೇಶದ್ರೋಹ ಚಟುವಟಿಕೆಗೆ ಮನ್ನಣೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲ. ಇದ್ದಿದ್ರೆ ಡೈರೆಕ್ಟ್ಲಿ ಕೋರ್ಟ್ ಕೂಡ ಇಂಟರ್ವ್ಯೂನ್ ಅಂಡ್ ಬ್ರಿಂಗ್ ಎನ್ ಇಂಪೋಸಿಷನ್ ಆನ್ RSS. ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಿದೆ. ಆಮೇಲೆ ಯಾವುದೇ ಸಂಘಟನೆ ಮೇಲೆ ನಾವು ರೆಗ್ಯುಲೇಷನ್ಸ್ ಅನ್ನ ತರಬೇಕು ಅಂತಂದ್ರೆ ಇಟ್ ಶುಡ್ ಬಿ ಅ ಬ್ಯಾಂಡ್ ಆರ್ಗನೈಸೇಷನ್. ಸಂಘ ಎಲ್ಲೂ ಬ್ಯಾನ್ ಆಗಿಲ್ಲ, ಹಿಂದೆ ಆಗಿತ್ತು, ಇವತ್ತು ಯಾವತ್ತು ಆ ಬ್ಯಾನ್ ಅನ್ನ ತೆಗೆದಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನವರು. ಆಮೇಲೆ ಬಹಳ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕೇನು ಅಂತಂದ್ರೆ, ಕೊನೆಯದಾಗಿ ಏನು ಅಂತಂದ್ರೆ, ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ 1939ರಲ್ಲಿ ಸಂಘದ ಶಾಖೆಗೆ ಬಂದಾಗ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ. ನಾನು ಓದ್ಬಿಡ್ತೀನಿ. ಐ ಆಮ್ ಸರ್ಪ್ರೈಸ್ ಟು ಫೈಂಡ್ ದ ಸ್ವಯಂ ಸೇವಕ್ಸ್ ಮೂವಿಂಗ್ ಅಬೌಟ್ ಇನ್ ಅಬ್ಸಲ್ಯೂಟ್ ಈಕ್ವಾಲಿಟಿ ಅಂಡ್ ಬ್ರದರ್ಹುಡ್. ಈಕ್ವಾಲಿಟಿ ಅಂಡ್ ಬ್ರದರ್ಹುಡ್ ಅಂದ್ರೆ ಸಂಘದ ಮೂಲಭೂತ ಅಂಶಗಳನ್ನ ಸಂಘಟನೆಯ ಸ್ವಯಂ ಸೇವಕರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದಲ್ಲ. ಬ್ಯಾನ್ ಮಾಡಂಗಿದ್ರೆ ಅವತ್ತೇ ಮಾಡ್ತಿದ್ರು. ಸಂಘದ ವಿರುದ್ಧ ಅಲ್ಲ, ಅದು ಕಾನೂನೇ ಸಂಘದ ವಿರುದ್ಧ ಅಲ್ಲ, ಎಲ್ರಿಗೂ ಅಪ್ಲೈ ಆಗುವಂತ ಕಾನೂನು. ನೀವು ಅದನ್ನ ಸಂಘದ ವಿರುದ್ಧ ಅಂತ ಯಾಕೆ ತಿಳ್ಕೊಳ್ತೀರಿ? ಒಂದ್ ನಿಮಿಷ ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಅವತ್ತು ಇಂಪೋಸಿಷನ್ ತರೋ ಆಗಿದ್ದಿದ್ರೆ ಆ ರೀತಿಯ ಚಟುವಟಿಕೆಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡೋ, ಆಮೇಲೆ ಅಂಬೇಡ್ಕರ್ ಮಾಡ್ಬೋದಾಗಿತ್ತು. ಆಮೇಲೆ ನೀವು ಪದೇ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ, ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ ಎಲ್ಲೂ ರಿಜಿಸ್ಟರ್ ಆಗ್ಬೇಕನ್ನೋದು ಎಲ್ಲೂ ಅದು ಕಂಪಲ್ಸರಿ ಇಲ್ಲ. ನಮ್ಮ ದೇಶದ ಕಾನೂನು ಹೇಳ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಕೇಳ್ಕೊಳ್ತಕ್ಕಂಥದ್ದು ಏನು ಅಂತಂದ್ರೆ, ಸ್ವಾಮಿ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ರೀತಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ಅಲ್ಲಿ ನೀವು ಯಾವ ರೀತಿ ಕೈಗಾರಿಕಾ ಭೂಮಿಯನ್ನ ಕೊಳ್ಳೆ ಹೊಡೆದ್ರಲ್ಲ, ಇವತ್ತು ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಕೊಟ್ಟಿದೆ, ಕೋರ್ಟ್ ಕೊಟ್ಟಿದೆ. ಆ ರೀತಿ ಯಾವತ್ತು ಸಂಘ ಮಾಡಿಲ್ಲ. ಕಿತ್ತು ತಿನ್ನುವಷ್ಟು ಸಮಸ್ಯೆಗಳು ನಿಮ್ಮ ಜಿಲ್ಲೆಯಲ್ಲಿದೆ, ಹೆಗಣ ಬಿದ್ದು ನಾಡ್ತಾ ಇದೆ. ಫಸ್ಟ್ ಅದನ್ನ ನೋಡಿ. ಅದು ಬಿಟ್ಬಿಟ್ಟು ಸದಾ RSS ನ ಬಗ್ಗೆ ಜಪ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆಮೇಲೆ ಬಹಳ ಇಂಪಾರ್ಟೆಂಟ್ ನೋಡಿ ರಕ್ಷತ್, 1981ರಲ್ಲಿ ಕೇರಳ ಹೈಕೋರ್ಟ್ ಹೇಳ್ತು, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ವಿಧೇಯಕನ್ ಚಾಲೆಂಜ್ ಮಾಡಕ್ ಆಗಲ್ಲ ಅನ್ನೋದೇನಿಲ್ಲ. ಆ ಬಿಲ್ ಕ್ಯಾನ್ ಬಿ ಚಾಲೆಂಜ್ ಮಾಡಬಹುದು. ಅಲ್ಲ, ಅದನ್ನೇ ಚಾಲೆಂಜ್ ಮಾಡೋದು. ಇವರೇನೋ ಇಂಪ್ಲಿಕೇಶನ್ ಮಾಡಿ ವಿಧೇಯಕ ಮುಖಾಂತರ ಮಾಡ್ತೀವಿ, ಇಟ್ ಕ್ಯಾನ್ ಬಿ ಚಾಲೆಂಜ್ಡ್. 1981ರಲ್ಲಿ ಕೇರಳ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಿದೆ, ಇದೇ ರೀತಿ ಒಂದು ನಿರ್ಣಯ ಬಂದಾಗ ಆರ್ಟಿಕಲ್ 14 ಬೇಸಿಕ್ ಲಾನ ನೀವು ಮುರಿತಾ ಇದ್ದೀರಿ. ಯಾವುದೇ ಕಾರಣಕ್ಕೂ RSS ಅನ್ನು ಮಾತ್ರ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೀವು ತಗೊಬಂದ್ರೆ ಇದನ್ನ ನಾನು ಒಪ್ಪೋದಿಲ್ಲ. ಅಲ್ಲ, ಪ್ರಸ್ತಾಪ ಇಲ್ಲ, ನೋಡಿ. ಇವತ್ತು ಈ ಬಿಲ್ ಬಂದ್ರು ಕೂಡ ನನಗೆ ಬಹಳ ಸ್ಪಷ್ಟವಾಗಿದೆ, ಕಾನ್ಸ್ಟಿಟ್ಯೂಷನ್ ನ ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಅನ್ನ ಇವ್ರು ಉಲ್ಲಂಘನೆ ಮಾಡ್ತಾರ್ರಿ. ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಬೇಸಿಕ್ ಲಾಸ್ ಅನ್ನ ನಾಗಪ್ರಸನ್ನ ಅವ್ರು ಬಹಳ ಚೀಮಾರಿಯಾಗಿ ಕಳಿಸ್ಲಿಲ್ವಾ? ಹೌ ಕ್ಯಾನ್ ಅ ಗವರ್ಮೆಂಟ್ ಆರ್ಡರ್ ಕರ್ಟೇಲ್ ದ ಬೇಸಿಕ್ ಫಂಡಮೆಂಟಲ್ ರೈಟ್ ಆಫ್ ದಿಸ್ ಲ್ಯಾಂಡ್ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾಗಪ್ರಸನ್ನ ಅವರು. ಬಂದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.